ನಿಮ್ಮ ತಮ್ಮ ಹೆಸರು? ನನ್ನ ಹೆಸರು ರಾಮಾನುಜಾಚಾರ್ ಅಂತ. ತಮ್ಮ ಸ್ಥಳ ಇದೆ ಯಾವುದು? ಇಲ್ಲೇ ಇದು ಸ್ಥಳ ಅಂದರೆ ಇದು ಆಲಂಬಗಿರಿ ಅಂತ ಕ್ಷೇತ್ರ. ಇದು ಮೊದಲಿಗೆ ಒಂದು ದೊಡ್ಡ ಕಾಡು. ಈ ಕಾಡಿನಲ್ಲಿ ಸ್ವಾಮಿ ಶ್ರೀದೇವಿ ಭೂದೇವಿ ಸಮೇತ ಸಾಲಿಗ್ರಾಮ ರೂಪದಲ್ಲಿ ಉದ್ಭವ ಆಗಿರ್ತಾರೆ. ಉದ್ಭವ ಆಗಿರ್ಬೇಕಾದ್ರೆ ಅಲ್ಲಿ ಒಂದು ಹಸು ಮತ್ತೆ ಹುಲಿ ಎರಡೂ ಸೇರಿ, ಹಸು ಹತ್ರ ಹುಲಿ ಮರಿ ಹಸು ಕರು ಎರಡು ಹಾಲು ಕುಡಿತಾ ಇರುತ್ತೆ. ಇದನ್ನ ತಿಮ್ಮಪ್ಪ ನಾಯಕರು ಅಂತ ಅವ್ರ ಈ ಕಡೆ ಕಂದಾಯ ವಸೂಲಿಗೆ ಅಂತ ಬರ್ತಾರೆ. ಕಂದಾಯ ವಸೂಲಿಗೆ ಬಂದಾಗ ಹುಲಿ ಮತ್ತೆ ಹಸು ಕರು ಎರಡು ಹಾಲು ಕುಡಿತಾ ಇರೋದನ್ನು ನೋಡಿ ಅವರಿಗೆ ರೋಮಾಂಚನ ಆಗ್ತದೆ. ಇಲ್ಲಿ ಸಾಧು ಪ್ರಾಣಿ ವೈರ ಪ್ರಾಣಿ ಎಷ್ಟೊಂದು ಅನ್ಯೋನ್ಯತೆಯಿಂದ ಇದೆ ಅಂತ ಹೇಳ್ಬಿಟ್ಟು ಅವಾಗ ಆ ಭಗವಂತ ಇದ್ದಾನೆ ಇಲ್ಲಿ ಅಂತೇಳಿ ಆ ಭಗವಂತನ ಹತ್ರ ಅವರೊಂದು ಅರಿಕೆ ಮಾಡ್ಕೊತಾರೆ. ಸ್ವಾಮಿ, ನಾನು ಕಂದಾಯ ವಸೂಲಿಗೆ ಅಂತ ಬಂದಿದ್ದೀನಿ, ಕಂದಾಯ ವಸೂಲಿ ಆಗೋದಾದ್ರೆ ನಿಮಗೆ ಒಂದು ಚಿಕ್ಕದಾದ ಗುಡಿಯನ್ನು ಕಟ್ಟಿಸ್ಕೊಡ್ತೀನಿ ಅಂತೇಳಿ ಆ ಭಗವಂತನ ಹತ್ರ ಅವರು ಅರಿಕೆ ಮಾಡ್ಕೊತಾರೆ ಸಾಲಿ ತಿಮ್ಮಪ್ಪ ನಾಯಕರು. ಮತ್ತು ಆ ಭಗವಂತನ ಅನುಗ್ರಹದಿಂದ ಕಂದಾಯ ವಸೂಲಿ ಆಗುತ್ತೆ. ಆ ಕಂದಾಯದ ಅಮೌಂಟನ್ನು ತಗೊಬಂದು ಚಿಕ್ಕದಾದ ಮೂರ್ತಿಗಳು ಕೈಂಕರ್ಯ ಮಾಡೋಕ್ಕಾಗೋದಿಲ್ಲ ಅಂತೇಳಿ ದೊಡ್ಡದಾದ ಮೂರ್ತಿಗಳನ್ನು ಮಾಡಿಸಿ ಆ ತಿರುವಂಗಳ ಅಪ್ಪಯ್ಯ ಅರ್ಚಕರ ಕೈಯಲ್ಲಿ ಪ್ರತಿಷ್ಠಾಪನೆ ಮಾಡಿಸಿ ಅಂದಿನಿಂದ ಇಲ್ಲಿ ಸ್ವಾಮಿ ಕೈಂಕರ್ಯಗಳು ತಿರುಪತಿನಲ್ಲಿ ಯಾವ ರೀತಿ ಆಗುತ್ತೆ ಅದೇ ರೀತಿ ಇಲ್ಲಿ ಆಗಬೇಕು ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ಬೆಳಗ್ಗೆ 5:00 ಘಂಟಾನಾದ, ಸುಪ್ರಭಾತ, ಗೋಪೂಜೆ, 7:00 ಒಂದು ಅರ್ಚನೆ, 8:00 ಅಭಿಷೇಕ, ಮತ್ತು ಕಲ್ಯಾಣ ಸೇವೆ, ಪ್ರಾಕಾರೋತ್ಸವ, ಈ ಥರ ಪ್ರತಿನಿತ್ಯ ಅಲ್ಲಿ ಯಾವ ರೀತಿ ನಡೀತೆ ಅದೇ ರೀತಿ ಇಲ್ಲಿ ನಡಿಬೇಕು ಅಂತ ಹೇಳ್ಬಿಟ್ಟು ಆಗಿನ ಕಾಲದಲ್ಲೇ ಕೆಲವರು ನೌಕರನ್ನೆಲ್ಲ ತಂದು ಇಲ್ಲಿ ಅರ್ಚಕ, ಪಾಚಕ, ಪ್ರಚಾರಕ ಎಲ್ಲರನ್ನು ಚುನಾಯಿಸಿ ಪ್ರತಿನಿತ್ಯ ಈ ಸ್ವಾಮಿ ಸೇವೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದು ಇನಾಮತಿ ಜಮೀನು ಅಂತ ಕೊಟ್ಟಿದ್ದಾರೆ. ಕೃಷ್ಣದೇವರಾಯರ ಕಾಲದಲ್ಲಿ ಬಂದು ಭಾರಿ ದೇವಸ್ಥಾನ ಜೀರ್ಣೋದ್ಧಾರ ಆಗುತ್ತೆ. ಆ ಕೃಷ್ಣದೇವರಾಯರು ಬಂದಾಗ ಎಲ್ಲ ನೌಕರಿಗೆ 10 ಎಕರೆ, 20 ಎಕರೆ, 50 ಎಕರೆ, 100 ಎಕರೆ, 150 ಎಕರೆ ಈ ಥರ ಇನಾಮತಿ ಜಮೀನನ್ನು ಕೊಟ್ಟು ಈ ಜಮೀನಲ್ಲಿ ನೀವು ದುಡಿಮೆ ಮಾಡಿಕೊಂಡು ಸ್ವಾಮಿ ಸೇವೆ ಮಾಡಿ ಅಂತೇಳಿ. ಮತ್ತು ಕೆಲವು ಕಾಲಗಳ ನಂತರ ದೇವಸ್ಥಾನ ಶಿಥಿಲವಾಗುತ್ತೆ. ನಮ್ಮ ಕೈವಾರ ತಾತಯ್ಯನವರು ಮಠದ ವತಿಯಿಂದ ತಾತಯ್ಯನವ್ರ ಪ್ರೇರಣೆಯಂತೆ ನಮ್ಮ ಧರ್ಮಾಧಿಕಾರಿಗಳು ಡಾಕ್ಟರ್ M.R. ಜಯರಾಮ್ ಸರ್ ಅಂತ ಹೇಳ್ಬಿಟ್ಟು ಅವರಿಗೆ ತಾತನವ್ರು ಬಂದು ಕನಸಿನಲ್ಲಿ ಹೇಳ್ತಾರೆ, ಈ ಥರ ನೀವು ಈ ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು, ಜೀರ್ಣೋದ್ಧಾರ ಮಾಡಬೇಕು, ಶಿಥಿಲವಾಗಿದೆ ಅಂತ ಹೇಳಿದಾಗ ಆಗ ನಮ್ಮ ಧರ್ಮಾಧಿಕಾರಿಗಳು ಬಂದು ನಮ್ಮ ಈ ದೇವಸ್ಥಾನವನ್ನು ಪುನರ್ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಈ ಗೋಪುರ ಎಲ್ಲ ಶಿಥಿಲವಾಗಿ ಬಿದ್ದೋಗ್ಬಿಟ್ಟಿತ್ತು, ಇದನ್ನೆಲ್ಲ ತೆಗೆದು ಹೊಸದಾಗಿ ಮಾಡಿದ್ರು. ಎಲ್ಲ ಗೋಪುರಗಳು ಪುನರ್ಜೀರ್ಣೋದ್ಧಾರ ಆಯಿತು. ಸ್ವಾಮಿ ಸಹ ಪುನರ್ ಪ್ರತಿಷ್ಠಾಪನೆ ಆಯಿತು. ಅಮ್ಮನವ್ರ ಪುನರ್ ಪ್ರತಿಷ್ಠಾಪನೆ ಆಯಿತು. ಎದುರುಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕ್ಲೀನಾಗಿ ತೆಗೆದುಬಿಟ್ಟು ಹೊಸದಾಗಿ ಮಾಡಿದ್ರು. ಕಲ್ಯಾಣಿ ಎಲ್ಲ ಅಭಿವೃದ್ಧಿ ಆಗಿದೆ. ಪ್ರತಿನಿತ್ಯ ಈಗ ತಾತನವರ ಮಠದಿಂದ ಸ್ವಾಮಿ ಕೈಂಕರ್ಯಗಳು ಮತ್ತು ಅಭಿವೃದ್ಧಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ವಿಶೇಷ ಯಾವತ್ತು ಸರ್? ವಿಶೇಷ ಅಂದರೆ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಭಕ್ತರು ಬರ್ತಾರೆ. ಚೈತ್ರ ಪೌರ್ಣಮಿಗೆ ರಥೋತ್ಸವ ಆಗ್ತದೆ, ಶ್ರೀರಾಮನವಮಿಯಿಂದ ಶುರುವಾಗ್ತದೆ. ವೈಕುಂಠ ಏಕಾದಶಿಗೆ ನಾವು ದಕ್ಷಿಣ ದ್ವಾರ ಇಲ್ಲಿ ವಿಶೇಷ. ದಕ್ಷಿಣ ದ್ವಾರದಲ್ಲಿ ಸ್ವಾಮಿನ ಗುರುಗಳ ಮುಖಾಂತರ ಬರ್ಮಾಡ್ಕೊತೀವಿ. ವಿಶ್ವರೂಪ ದರ್ಶನ ಅಲಂಕಾರ ಮಾಡಿರ್ತೀವಿ. ಆ ದಿನ ಕಡಿಮೆ ಅಂದ್ರೂ ಬೆಳಗ್ಗೆಯಿಂದ ಸಾಯಂಕಾಲ ಒಂದು 50,000 ಜನ ಬಂದು ದರ್ಶನ ಮಾಡ್ತಾರೆ. ಆ ಥರ ಒಂದಿದೆ. ಮತ್ತು ಆ ದ್ವಾದಶಿ ದಿವಸ ಗರುಡೋತ್ಸವ ಅಂತ ಮಾಡ್ತೀವಿ. ರಥಬೀದಿಯಲ್ಲಿ ಗರುಡೋತ್ಸವ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಗರುಡ ಪಕ್ಷಿಗಳು ಬಂದು ದರ್ಶನ ಕೊಡ್ತಾರೆ. ಗಿರಿ ಇದೆ, ಆಲಂಬಗಿರಿ ಅಂತೇಳಿ. ಪ್ರತಿ ಪೌರ್ಣಮಿಗೆ ನಾವು ಗಿರಿ ಪ್ರದಕ್ಷಿಣೆ ಅಂತ ಮಾಡ್ತೀವಿ. ನಮ್ಮ ಧರ್ಮಾಧಿಕಾರಿಗಳು ಪ್ರತಿ ಪೌರ್ಣಮಿಗೆ ಬರ್ತಾರೆ. 4:00 ಪ್ರಾರಂಭ ಆಗ್ತದೆ. 4:00ರಿಂದ 6 ಗಂಟೆವರೆಗೂ ಗಿರಿ ಪ್ರದಕ್ಷಿಣೆ. ಎಷ್ಟು ಜನ ಸೇರ್ತಾರೆ? 500-600 ಜನ ಪ್ರತಿ ಪೌರ್ಣಮಿ. ಅದು ಯಾವಾಗ ಸರ್? ಪೌರ್ಣಮಿ, ಪ್ರತಿ ಪೌರ್ಣಮಿ ಗಿರಿ ಪ್ರದಕ್ಷಿಣೆ ಅಂತ ಮಾಡ್ತೀವಿ. ಸ್ವಾಮಿ ಫಸ್ಟ್ ಅಲ್ಲಿ ಬಂದು ಇಳಿದು ಇಲ್ಲಿ ಬಂದ್ರು ಅನ್ನೋ ಒಂದು ಪ್ರತೀತಿ ಇದೆ. ನಮ್ಮ ಕೈವಾರ ತಾತನವ್ರ ಪ್ರಕಾರ ಅಲ್ಲಿ ಬಂದು ಇಳಿದು ಹಿಂಗ್ ಬಂದ್ರು ಅನ್ನೋ. ನಮ್ಮ ಕೈವಾರ ತಾತನವ್ರು ಸಹ ಈ ಸ್ವಾಮಿ ಮೇಲೆ ಸುಮಾರು ಕೀರ್ತನೆಗಳೆಲ್ಲ ಬರ್ತಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇದು ಯಾವ ಇದು ದೇವಸ್ಥಾನ? ಇದು ಯಾವ ಊರು? ಇದು ಆಲಂಗಿರಿ. ಆಲಂಗಿರಿ, ಆಲಂಗಿರಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ. ಸ್ವಾಮಿ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಭಗವಂತ.
लक्ष्मी वेंकटेश्वर स्वामी देवताभ्यो नमः पुष्पैः पूजयामि ओम केशवाय नमः ओम नारायणाय नमः ओम माधवाय नमः ओम गोविंदाय नमः ओम विष्णवे नमः ओम मधुसूदनाय नमः ओम त्रिविक्रमाय नमः ओम वामनाय नमः ओम श्रीधराय नमः ओम ऋषिकेशाय नमः ओम पद्मनाभाय नमः ओम दामोदराय नमः ओम श्री वेंकटेशाय नमः ओम श्रीनिवासाय नमः ओम लक्ष्मीपतये नमः ओम महामयाय नमः ओम अमृताय नमः ओम जगद्वन्द्याय नमः ओम गोविंदाय नमः ओम शाश्वताय नमः ओम प्रभुवे नमः ओम शेषात्रिनिलयाय नमः ओम देवाय नमः ओम माधवाय नमः ओम कृष्णाय नमः ओम श्रीहरिये नमः ओम ज्ञानवंजराय नमः ओम श्रीवत्सवक्षसे नमः सर्वेश्वराय नमः गोपालाय नमः पुरुषोत्तमाय नमः गोपीश्वराय नमः ज्योतिषे नमः वैकुण्ठपतये नमः ओम अव्याय नमः ओम सुरातनाय नमः ज्ञानवेन्द्राय नमः नित्ययुवन रूपवतये नमः चतुर्वेदात्मिकाय नमः आकाशवर्धनाय नमः श्री गुणिला समेत लक्ष्मी वेंकटेश्वर स्वामी देवताभ्यो नमः नामार्चन पुष्पपूजान् समर्पयामि ओम वेंकटाय कल्याणाय दैवेन निवेदिनां वेंकटेश्वराय श्रीनिवासाय मंगलम् मंगलम गोविंदाय महात्मने चक्रवर्तितनोजाय गार्भभौमाय मंगलम वेद वेदांतवेद्याय वेदश्यामनमोक्तये हंसान्मोहनलोकाय पुण्यश्लोकाय मंगलम धनुर्धराय विद्महे सरस्वतीदेवी धीमहि तन्नो धरा प्रचोदयात् मंगलनिराजं दर्शयामि रक्षां धरामि विश्वजनन्यं दुष्टयन्नं दारिद्र्यनाशन्यन्नं वैद्यपुष्करिण्यन्नं शान्तान्नं शुक्लमाल्यं धरान्नं श्रियन्नं भास्कर्यन्नं दिल्वर्यन्नं वरारोहान्नं यशस्विन्यन्नं वसुन्धरायन्नं उदारङ्गायन्नं हरिण्यन्नं वेदमालिन्यन्नं धनधान्यकर्यन्नं सिद्धयन्नं रसौम्यन्नं प्राकारयन्नं मङ्गलादेव्यन्नं विष्णुभक्तसरस्वतायन्नं विष्णुभक्तयन्नं विसन्नाथयन्नं त्रिकालज्ञानसम्पन्नयन्नं भुवनेश्वर्यन्नं सिद्धिलक्ष्म्यं मोक्षलक्ष्म्यं देवलक्ष्म्यं श्रीलक्ष्म्यं प्रसन्नलक्ष्म्यं श्री महालक्ष्मी देवता शरणारविन्दय कुमार्चनं मुदांसनं धन्यवादं पूर्णं लोकशोक विनाशनेन्मं धर्मलयान्मं करणान्मं लोकमात्रेन्मं पद्मप्रियन्मं पद्मास्तान्मं पद्माक्षिन्मं पद्मोद्भवान्मं रमान्मं पद्ममालाधरान्मं देव्यन्मं पद्मिन्यन्मं पद्मगन्धिन्यन्मं पद्मगन्धान्मं सुखवर्णान्मं रमाचन्द्रधरान्मं आह्लादजनन्यन्मं पुष्टयन्मं शिवायन्मं शिवकर्यन्मं सत्यन्मं विमलायन्मं विश्वजनन्यन्मं तुष्टयन्मं दारिद्र्यनाशन्यन्मं प्रीतिपुष्करिण्यन्मं शान्तान्मं शुक्लमाल्यां भरायन्मं श्रियन्मं भास्करनिर्मलयन्मं वरारोहायन्मं यशस्विन्यन्मं वसुन्धरायन्मं उदारङ्गायन्मं वरेण्यन्मं हेममालिन्यन्मं धनधान्यकर्यन्मं सिद्धयन्मं सौम्यन्मं प्राकारयन्मं गणादेव्यन्मं विष्णुभक्तसरस्वतायन्मं
विष्णुपत्न्यन्मं प्रसन्नाक्षेमनारेण समाधानमं दारिद्र्यध्वंसिन्यन्मं देव्यन्मं सर्वोपद्रवपर्वतर्गान्मं महाकाळीन्मं ब्रह्मा विष्णु शिवात्मिकं त्रिकालगणस्पदां भुवनेश्वरेन्मं सिद्धलक्ष्म्यन्मं मुक्तलक्ष्म्यन्मं देवलक्ष्म्यन्मं श्रीलक्ष्म्यन्मं प्रसन्नलक्ष्म्यन्मं श्रीमहालक्ष्मीदेवता शरणारविन्दयोः कुङ्कुमार्चनं समर्पयामि देवानस्य आयुरारोग्यैश्वर्याभिवृद्धिरस्तु। ಗುರುಗಳೇ ತಮ್ಮ ಹೆಸರು? ಸರ್ ವೇದಾಂತಾಚಾರ ಅಂತ. ಈ ಒಂದು ಕ್ಷೇತ್ರ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಆಲಂಬಗಿರಿ ಕ್ಷೇತ್ರ. ಕಲಿಯುಗ ಪ್ರಾರಂಭದಲ್ಲಿ ಸ್ವಾಮಿ ಇಲ್ಲಿ ಸಾಲಿಗ್ರಾಮ ರೂಪದಲ್ಲಿ ಉದ್ಭವ ಆಗಿರ್ತಕ್ಕಂಥ ಕ್ಷೇತ್ರ. ಈ ಒಂದು ದೇವಾಲಯಕ್ಕೆ 800 ವರ್ಷಗಳ ಇತಿಹಾಸದ ಇರ್ತಕ್ಕಂಥ ದೇವಾಲಯ ಇದು. ಈ ಕೆಳಗಡೆ ಬೆಳ್ಳಿ ಪ್ರಭಾವಳಿ ಕಾಣಿಸ್ತಿದೆಯಲ್ಲ, ಆ ಪ್ರಭಾವಳಿ ಕೆಳಗಡೆ 3 ಮೂರ್ತಿಗಳಿದೆ. ಶ್ರೀದೇವಿ ಭೂದೇವಿ ಸಮೇತ ವೆಂಕಟೇಶ್ವರ ಸ್ವಾಮಿ ದೇವಾಲಯ. ಪ್ರತಿನಿತ್ಯ ತ್ರಿಕಾಲ ಅರ್ಚನೆ ಇರ್ತದೆ. ಬೆಳಗ್ಗೆ 5:15 ಗಂಟಾನಾದ, ಗೋಪೂಜೆ, ಗುರುಗಳ ಪೂಜೆ, ಏಕಾಂತ ಸೇವೆ ಆದ ರಾತ್ರಿ ಏಕಾಂತ ಸೇವೆ ಆಗಿರ್ತದೆ. ಅದಾದ ನಂತರ ಬೆಳಗ್ಗೆ ದೇವ್ರನ್ನ ಸುಪ್ರಭಾತ ಎಲ್ಲ ಆಗಿ ಗೋಪೂಜೆ, ಗಂಟಾನಾದ, ಗೋಪೂಜೆ, ಸುಪ್ರಭಾತ ಎಲ್ಲ ಆದಮೇಲೆ ಮತ್ತೆ ಸ್ವಾಮಿ ಅವರಿಗೆ ಇದಿರ್ತದೆ. ಇಲ್ಲಿ ಪರವಾಗಿಲ್ಲ ಹೇಳಿ ಗುರುಗಳೇ. ಸ್ವಾಮಿ ಅವರಿಗೆ ವಿಶ್ವರೂಪ ದರ್ಶನ ಇರ್ತದೆ. ವಿಶ್ವರೂಪ ದರ್ಶನ ಆದ ನಂತರ 7:00 ಮತ್ತೆ ಮಹಾಮಂಗಳಾರತಿ, ಬಲಿಯರ್ನ ಈ ಸೇವೆಗಳೆಲ್ಲ ಇರ್ತದೆ. 8:00 ಸ್ವಾಮಿ ಅವರಿಗೆ ಅಭಿಷೇಕ ಇರ್ತದೆ. 9 ಗಂಟೆಗೆ ಮಹಾಮಂಗಳಾರತಿ, ಮಧ್ಯಾಹ್ನ 11:30ರಿಂದ 12 ಗಂಟೆಗೆ ಮಹಾ ನೈವೇದ್ಯ ಇರ್ತದೆ. ಸಂಜೆ 7:00 ಮಹಾಮಂಗಳಾರತಿ ಇರ್ತದೆ. ಇದು ಜಾತ್ರೆ ಯಾವಾಗ ಗುರುಗಳೇ? ಇದು ಸರ್ ಏಪ್ರಿಲಲ್ಲಿ ಬರುತ್ತೆ. ಏಪ್ರಿಲ್ ಪೌರ್ಣಮಿ ಜಾತ್ರೆ. ಥ್ಯಾಂಕ್ ಯು ಗುರುಗಳೇ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ಪುಷ್ಪೈ ಪೂಜಯಾಮಿ. ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣುವೇ ನಮಃ, ಓಂ ಮಧುಸೂದನಾಯ ನಮಃ, ಓಂ ತ್ರಿವಿಕ್ರಮಾಯ ನಮಃ, ಓಂ ವಾಮನಾಯ ನಮಃ, ಓಂ ಶ್ರೀಧರಾಯ ನಮಃ, ಓಂ ಋಷಿಕೇಶಾಯ ನಮಃ, ಓಂ ಪದ್ಮನಾಭಾಯ ನಮಃ, ಓಂ ದಾಮೋದರಾಯ ನಮಃ, ಓಂ ಶ್ರೀ ವೆಂಕಟೇಶಾಯ ನಮಃ, ಓಂ ಶ್ರೀನಿವಾಸಾಯ ನಮಃ, ಓಂ ಲಕ್ಷ್ಮೀಪತಯೇ ನಮಃ, ಓಂ ಮಹಾವಯಾಯ ನಮಃ, ಓಂ ಅಮೃತಾಂಶಾಯ ನಮಃ, ಓಂ ಜಗದ್ವಂದ್ಯಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ಶಾಶ್ವತಾಯ ನಮಃ, ಓಂ ಪ್ರಭುವೇ ನಮಃ, ಓಂ ಶೇಷಾದ್ರಿನಿಲಯಾಯ ನಮಃ, ಓಂ ದೇವಾಯ ನಮಃ.